ಎಲ್ಲರಿಗೂ ನಮಸ್ಕಾರ. ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗಿನ ತಿಂಡಿಗೆ ಒಂದು ತರಹದ ಪೂರಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಮೈದಾ ಹಿಟ್ಟು ಬಳಸೋದಿಲ್ಲ, ಅದರ ಬದಲಾಗಿ ಪೇಣೆ ರವೆ ಅಂದರೆ ಸೂಜಿ ರವೆ ಅಂತ ಹೇಳ್ತೀವಲ್ಲ, ಅದನ್ನು ಬಳಸಿ ಪೂರಿ ಮಾಡುವಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನಲ್ಲಿ 1/4 kg ಆಗುವಷ್ಟು ಪೇಣೆ ರವೆನ ತಗೊಂಡಿದ್ದೀನಿ. ಅದನ್ನು ಕಲಸೋಕ್ಕೆ ನಾವು ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಬಿಸಿ ನೀರು ಆಗಿರೋದ್ರಿಂದ ನಾನಿಲ್ಲಿ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ. ನಂತರ ಒಂದು 5ರಿಂದ 10 ನಿಮಿಷ ಅದನ್ನು ಹಾಗೆ ಬಿಟ್ಬಿಡಬೇಕು. ತಣ್ಣಗಾಗುತ್ತೆ ಸ್ವಲ್ಪ. ನಂತರ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು. ನಂತರ ಅರ್ಧ ಸ್ಪೂನಷ್ಟು ಅಜ್ವೈನು, 1 ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿ ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಇಂಗು ಮತ್ತು ನಾವು ಆಲೂಗಡ್ಡೆ ಬೇಯಿಸಿಟ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿರಬೇಕು, ಅದನ್ನು ಕೂಡ ಇಲ್ಲಿ ಹಾಕಿ ಚೆನ್ನಾಗಿ ನೀರು ಹಾಕದೇ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ರವೆಗೆ ಮೊದಲೇ ನಾವು ನೀರು ಹಾಕಿದ್ದೀವಿ ಮತ್ತು ಆಲೂಗಡ್ಡೆ ಕೂಡ ಇರೋದ್ರಿಂದ ನೀರು ಹಿಡಿಯೋದಿಲ್ಲ. ನಂತರ ಹದ ನೋಡಿಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಬರಬೇಕು. ಅದಕ್ಕೆ ನಾವು 1 ಸ್ಪೂನಷ್ಟು ಅಂದರೆ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದನ್ನು 5ರಿಂದ 10 ನಿಮಿಷ ಸೆಟ್ ಆಗೋಕ್ಕೆ ಹಾಗೆ ಬಿಟ್ಬಿಡಬೇಕು. ಸೂಜಿ ರವೆ ಮತ್ತು ಹಾಲು ಉಪಯೋಗಿಸಿರೋದ್ರಿಂದ ಈ ಪೂರಿ ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ. ಇವಾಗ ನಾವು ಸ್ವಲ್ಪ ಹಿಟ್ಟಿಗೆ ಎಣ್ಣೆ ಸವರಿ ಒಂದು 10 ನಿಮಿಷ ಹಾಗೆ ಇಡೋಣ. ಹೀಗೆ ಮಾಡೋದ್ರಿಂದ ಹಿಟ್ಟು ಒಣಗೋದಿಲ್ಲ. ಇವಾಗ 10 ನಿಮಿಷದ ನಂತರ ನಮ್ಮ ಪೂರಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದು ರೌಂಡ್ ಶೇಪ್ ಮಾಡಿ ನಾನು ಇಲ್ಲಿ ಸ್ಟವ್ ಕಟ್ಟೆ ಮೇಲೇ ಪೂರಿ ಲಟ್ಟಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈ ಥರ ಮೊದಲೇ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಪೂರಿ ಮಾಡೋಕ್ಕೆ. ಸ್ವಲ್ಪ ಕೈಗೆ ಎಣ್ಣೆ ಅಪ್ಲೈ ಮಾಡಿ ಪೂರಿನ ನಾನು ಲಟ್ಟಿಸ್ತಾ ಇದ್ದೀನಿ. ಹಿಟ್ಟು ಕೂಡ ಉಪಯೋಗಿಸ್ಬೋದು, ಆದರೆ ಹಿಟ್ಟು ಉಪಯೋಗಿಸಿದರೆ ನಾವು ಎಣ್ಣೆಯಲ್ಲಿ ಕರಿಯೋವಾಗ ಎಣ್ಣೆ ಅದರಲ್ಲಿ ಹಿಟ್ಟೆಲ್ಲ ಸೇರಿಕೊಂಡು ಬೇಗ ಹಾಳಾಗಿಬಿಡುತ್ತೆ. ಹೀಗಾಗಿ ಎಣ್ಣೆ ಉಪಯೋಗಿಸಿ ಅದನ್ನು ಲಟ್ಟಿಸಿ ನಂತರ ಇವಾಗ ಕಾದಿರೋ ಅಂಥ ಎಣ್ಣೆಯಲ್ಲಿ ಪೂರಿನ ಕರಿತಾ ಇದ್ದೀನಿ. ಸ್ವಲ್ಪ ನಿಧಾನ ಆಗುತ್ತೆ ಕರಿಯೋದು, ಯಾಕಂದರೆ ದಪ್ಪ ಆಗಿರೋದ್ರಿಂದ ಮತ್ತು ಹಾಲು ಉಪಯೋಗಿಸಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ. ನಾವು ಪದೇ ತಿರುಗಿಸ್ತಾ ಕರಿಬೇಕು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಚಟ್ನಿ ಪಲ್ಯ ಏನೂ ಇಲ್ಲದೇ ಹಾಗೇ ತಿನ್ಬೋದು, ಯಾಕಂದರೆ ಇದರಲ್ಲೇ ನಾವು ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀವಿ. ಇವಾಗ ನಾನು ಸೆಕೆಂಡ್ ರೌಂಡ್ ಅಂದರೆ 2 ಪೂರಿ ಹಾಕಿ ಕರಿತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದು ಸಲ ಮಾಡಿ ನೋಡಿ. ಈ ಪೂರಿ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಗೋಬಿ ಗ್ರೇವಿನ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ.
ಪೂರಿ ಜೊತೆ ಗೋಬಿ ಗ್ರೇವಿ ತುಂಬ ರುಚಿಯಾಗಿರುತ್ತೆ. ಇದ್ರ ಬದಲಾಗಿ ನೀವು ಆಲೂ ಪಲ್ಯ ಮಾಡ್ಕೋಬೋದು, ಇಲ್ಲ ಅಂದರೆ ಈರುಳ್ಳಿದೇ ಸಾಗು ಮಾಡ್ತಾರೆ ಅದನ್ನು ಕೂಡ ಮಾಡ್ಕೋಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ಇವತ್ತು ಇದನ್ನು ಮಾಡಿದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ ಮಾಡ್ಕೊಳ್ಳಿ, ರುಚಿಯಾಗಿರುತ್ತೆ. ಚೆನ್ನಾಗಿ ನಾವು ಇದನ್ನು ತಿನ್ಬೋದು. ಏನು ಮೈದಾ ಆ ಥರ ಏನೂ ಉಪಯೋಗಿಸಿಲ್ಲ. ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ನನಗೆ ನೀವು ಮಾಡಿದ ಮೇಲೆ ಕಮೆಂಟ್ ತಿಳಿಸಿ. ಧನ್ಯವಾದಗಳು.